ಇವತ್ತಿನ ವಿಡಿಯೋದಲ್ಲಿ ಬಟ್ಟೆ ಎಷ್ಟು ಕ್ಲೀನಾಗಿ ಒಗೆಯೋದು ಮತ್ತು ಸುಲಭವಾಗಿ ಒಗಿಬೋದು ಅನ್ನೋ ಟ್ರಿಕ್ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಹಾಗೆ ಸ್ಕಿಪ್ ಮಾಡಿದೆ ವಿಡಿಯೋ ಕೊನೆ ತನಕ ನೋಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾವು ಸೋಪ್ನ ಯಾವ ರೀತಿ ಕ್ಯಾರಿ ಮಾಡೋದು, ಹೊರಗಡೆ ಹೋಗ್ಬೇಕಾದ್ರೆ ಸೋಪೆಲ್ಲ ಫುಲ್ಲು ಒಂದು ಸೋಪನ್ನೇ ತಗೊಂಡು ಹೋಗೋಕ್ಕಾಗಲ್ವಲ್ಲ. ಈ ಟ್ರಿಕ್ ಫಾಲೋ ಮಾಡಿದ್ರೆ, ಈ ಟಿಪ್ಸ್ ಫಾಲೋ ಮಾಡಿದ್ರೆ ನಿಜವಾಗ್ಲೂ ತುಂಬಾ ಸುಲಭವಾಗಿ ನೀವು ಸೋಪನ್ನ ಕ್ಯಾರಿ ಮಾಡ್ಬೋದು ಫ್ರೆಂಡ್ಸ್. ಈ ರೀತಿ ಒಂದು ಸ್ಟ್ರೈನರ್ ತಗೊಂಡು ಈ ರೀತಿ ನಾವು ಕ್ಯಾರೆಟ್ನ ಕ್ಲೀನ್ ಮಾಡ್ತೀವಲ್ಲ, ಆ ಥರ ಸ್ಟ್ರೈನರ್ ತಗೊಂಡು ಈ ರೀತಿ ನಾವು ಸೋಪನ್ನ ತುರ್ಕೋಬೇಕು. ಈ ರೀತಿ ತುರ್ಕೊಂಡು ಒಂದು ಜಿಪ್-ಲಾಕ್ ಕವರಲ್ಲಿ ಇಟ್ಕೊಳ್ಳೋದು. ಮತ್ತು ವಾಶ್ರೂಮ್ಗೆ ಹೋದ್ರೂ ತುಂಬಾ ಕೈ ತೊಳ್ಕೊಬೋದು. ಮತ್ತು ಹೊರಗಡೆ ಟ್ರಿಪ್ ಹೋದರೂ ಕೂಡ ನಾವು ಸೋಪ್ ಕ್ಯಾರಿ ಮಾಡಲ್ಲ ಅನ್ನೋರು ಈ ರೀತಿ ಮಾಡೋದ್ರಿಂದ ತುಂಬ ಸುಲಭವಾಗಿ ನಾವು ಸೋಪನ್ನು ಕೂಡ ಕ್ಯಾರಿ ಮಾಡ್ಬೋದು. ಈ ರೀತಿ ತುರ್ಕೊಂಡು ನೋಡಿ, ಒಂದೊಂದೇ ಪೀಸ್ನ ನಾವು ಈ ರೀತಿ ಒಂದು ಜಿಪ್-ಲಾಕ್ ಕವರ್ಗೆ ಹಾಕಿಟ್ಕೋಬೋದು, ಅಥವಾ ಬಾಕ್ಸಲ್ಲಿ ಕೂಡ ನಾವು ತಗೊಂಡು ಹೋಗ್ಬೋದು ಫ್ರೆಂಡ್ಸ್. ಸ್ನೇಹಿತರೆ, ಎಷ್ಟು ಸಿಂಪಲ್ ಟಿಪ್ಸ್ ಅಲ್ವಾ ಇದು, ತುಂಬಾ ಯೂಸ್ಫುಲ್ ಆಗುತ್ತಲ್ವ ಎಲ್ರಿಗೂ. ಯಾರು ಬೇಕಾದರೂ ಈ ರೀತಿ ನಾವು ಸೋಪನ್ನ ಕ್ಯಾರಿ ಮಾಡ್ಬೋದು ಫ್ರೆಂಡ್ಸ್. ಎಲ್ಲಂದರೆ ಅಲ್ಲಿ ಒಂದು ನೀರಿದ್ದರೆ ಸಾಕು, ಒಂದು ಬಾಟಲ್ ನೀರಿದ್ದರೆ ಸಾಕು, ನಾವು ಕೈ ಕ್ಲೀನ್ ಮಾಡ್ಕೊಬೋದು, ವಾಶ್ ಮಾಡ್ಕೊಬೋದು. ನಿಜವಾಗ್ಲೂ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ರೀತಿ ಹೊರಗಡೆ ಹೋದಾಗ ನಾವು ಒಂದೊಂದು ಪೀಸ್ ತಗೊಂಡು ಕೈ ತೊಳ್ಕೊಂಡ್ರೆ ತುಂಬ ಸುಲಭ ಅಲ್ಲ, ಎಷ್ಟು ಸುಲಭ ಆಗುತ್ತೆ ಅಂತ ನೀವು ಕೂಡ ಟ್ರೈ ಮಾಡಿ. ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ಎಲ್ರಿಗೂ ಕೂಡ ಯೂಸ್ಫುಲ್ ಆಗಲಿ. ಈ ಸಿಂಪಲ್ ಟಿಪ್ಸ್ ಎಷ್ಟೆಲ್ಲ ಯೂಸ್ ಆಗುತ್ತೆ ನೀವು ನೋಡಿ. ಟಿಪ್ಸು ಸಿಂಪಲ್ ಆಗಿದ್ರೆ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತ, ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಈ ಟಿಪ್ಸು ಕೂಡ ಯಾರಿಗೂ ಇದು ಎಷ್ಟು ಸಿಂಪಲ್ ಅನಿಸ್ಬೋದು, ಆದರೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತೊಂದು ಟಿಪ್ಸ್ ಬಂದು, ಇಲ್ಲಿ ನಾವು ಬಟ್ಟೆನ ತುಂಬ ಚೆನ್ನಾಗಿ ನೀಟಾಗಿ ಸುಲಭವಾಗಿ ಕ್ಲೀನ್ ಮಾಡ್ಕೊಬೋದು. ಈಗ ನಾನು 2 ಸಾಂಪ್ ತಗೊಂಡಿದ್ದೀನಿ ಮತ್ತು ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ವಾಷಿಂಗ್ ಮಿಷಿನ್ ಕೂಡ ನಾವು ಬಟ್ಟೆ ಒಗಿಬೇಕು ಅಂತ ಇರುತ್ತಲ್ಲ, ನಾವು ಬಕೆಟ್ಲೆಲ್ಲ ಹಾಕಿ ನೆನೆಸೋ ಬದಲು ಈ ರೀತಿ ಮಾಡಿ ನೋಡಿ, ತುಂಬ ಸುಲಭವಾಗಿ ನಾವು ಕೊಳೆನೂ ಹೋಗುತ್ತೆ, ಒಂದು ನೆನೆಸಿ ಬಟ್ಟೆ ಒಗ್ದಂಗೂ ಆಗುತ್ತೆ, ಕೊಳೆನೂ ಕೂಡ ಅಷ್ಟೇ ಕ್ಲೀನಾಗಿ ಹೋಗುತ್ತೆ ಫ್ರೆಂಡ್ಸ್. ಮತ್ತು ಈ ಟಿಪ್ಸ್ ಫಾಲೋ ಮಾಡೋದ್ರಿಂದ ಮತ್ತು ಘಮನೂ ಸಿಗುತ್ತೆ, ಮತ್ತು ಚೆನ್ನಾಗೂ ನೀಟಾಗಿ ಕೊಳೆ ಕೂಡ ಹೋಗುತ್ತೆ ಫ್ರೆಂಡ್ಸ್. ಇಲ್ಲಿ ನಾನು 2 ಸಾಂಪ್ ಹಾಕ್ಕೊಂಡಿದ್ದೀನಿ, ಏಕೆಂದರೆ ಜಾಸ್ತಿ ಬಟ್ಟೆ ಇರೋದ್ರಿಂದ 2 ಸಾಂಪ್ ಹಾಕ್ಕೊಂಡಿದ್ದೀನಿ. ಸಾಂಪ್ ನೀವು ಯಾವುದು ಬೇಕಾದ್ರೂ ಹಾಕೋಬೋದು, ಕ್ಲೀನಿಂಗ್ ಪ್ಲಸ್ಸರು ಹಾಕೋಬೋದು, ನೀವು ಯಾವ್ದು ಯೂಸ್ ಮಾಡ್ತೀರಾ ಅದನ್ನು ಹಾಕೋಬೋದು. ಇದು ಚಿಕ್ಕ ಸಾಂಪ್ ಹಾಕ್ಕೊಂಡಿದ್ದೀನಿ, ಇದು ತುಂಬಾ ಚೆನ್ನಾಗಿ ನೀಟಾಗಿ ಕೊಳೆ ಹೋಗುತ್ತೆ ಫ್ರೆಂಡ್ಸ್. ಅದರ ಜೊತೆಗೆ ಈನೋ ಪೌಡ್ರ್ ಕೂಡ ಹಾಕೋತಾ ಇದ್ದೀನಿ. ಇದು ಬೇಕಂದರೆ ಹಾಕೋಬೋದು, ಕೊಳೆ ಜಾಸ್ತಿ ಇರೋರು ಇದು ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ನಾನು ಈನೋ ಎಲ್ಲ ಹಾಕಿದ್ಮೇಲೆ ಲಿಕ್ವಿಡು, ಈನೋ ಮತ್ತು ಸಾಂಪೆಲ್ಲ ಹಾಕಿ, ಮತ್ತು ಕಂಫರ್ಟ್ ಕೂಡ ಒಂದು ಕಂಪೋಸ್ಟ್ ಪಾಟಲ್ಲಿ ಹಾಕ್ತಾಯಿದ್ದೀನಿ. ಈಗ ನಾನು ಕ್ವಿಕ್ ವಾಶ್ಗೆ ಆನ್ ಮಾಡಿದ್ದೀನಿ ಫ್ರೆಂಡ್ಸ್. ಈ ಬಟ್ಟೆಗಳು ನನ್ನ ಮಗ ಹಾಸ್ಟೆಲಿಂದ ತಗೊಬಂದಿದ್ದು, ತುಂಬಾ ಕೊಳೆನೂ ಇತ್ತು, ಮತ್ತು ಅಷ್ಟೇ ಸ್ಮೆಲ್ಲು ಕೂಡ ಒಂಥರ ಸ್ಮೆಲ್ ಇತ್ತು. ಅಲ್ಲಿ ಬಟ್ಟೆ ಒಣಗೋದು ಜಾಗ ಇಲ್ಲದೇ ಬಟ್ಟೆಗಳು ಕೂಡ ಸ್ಮೆಲ್ ಇತ್ತು. ಈಗ ನಾನು ಆನ್ ಮಾಡಿದ್ದೀನಿ. ಈಗ ಆನ್ ಮಾಡಿ 2 ನಿಮಿಷ ಆದಮೇಲೆ ಇವಾಗ ಕರೆಂಟ್ ಆಫ್ ಮಾಡಬೇಕು. ಈ ಥರ ಮಾಡೋದ್ರಿಂದ ತುಂಬ ಸುಲಭವಾಗಿ ಮತ್ತು ನೀಟಾಗಿ ಕೊಳೆ ಹೋಗುತ್ತೆ ಫ್ರೆಂಡ್ಸ್. ಈಗ ಆಫ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಬಿಡಬೇಕು, ಅಲ್ಲೇ ನೆನೆಯೋಕ್ಕೆ ಬಿಡಬೇಕು. ಈ ರೀತಿ ನೆನೆದ್ರೆ ತುಂಬ ಕೊಳೆನೂ ಹೋಗುತ್ತೆ, ನೀಟಾಗಿ ಬಟ್ಟೆ ಕೂಡ ವಾಶ್ ಆಗುತ್ತೆ. ನೋಡಿ, ಎಲ್ಲನೂ ವಾಶ್ ಆದಮೇಲೆ ಎಷ್ಟು ನೀಟಾಗಿ ಬಟ್ಟೆಗಳಂತೂ ತುಂಬ ಚೆನ್ನಾಗಿತ್ತು, ಮತ್ತು ಕೊಳೆ ಕೂಡ ಕಾಲರಲ್ಲಿರೋ ಕೊಳೆ ಕೂಡ ಹೊರ್ಟೋಗಿತ್ತು ಫ್ರೆಂಡ್ಸ್. ತುಂಬ ಸುಲಭವಾಗಿ ಬಟ್ಟೆಗಳಂತೂ ನೀಟಾಗಿ ಕ್ಲೀನಾಗಿತ್ತು ಫ್ರೆಂಡ್ಸ್. ಇದು ಕೂಡ ನಿಮಗೆ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಕೊಡೋದಂತೂ ಮರಿಬೇಡಿ ಫ್ರೆಂಡ್ಸ್.